ಪ್ರಿಯಜನರೇ, ದಯವಿಟ್ಟು ಈ ವಾಕ್ಯವನ್ನು ಕೇಳಿ ಮತ್ತು ಶೇರ್ ಮಾಡಿ. ಲೂಕ 4ನೇ ಅಧ್ಯಾಯ 40ನೇ ವಾಕ್ಯ. ಸಂಜೆಯಾಗುತ್ತಿದ್ದಂತೆ ಜನರು ತಮ್ಮ ಮನೆಯಲ್ಲಿ ವಿಧ ವಿಧವಾದ ಕಾಯಿಲೆಗಳಿಂದ ನರಳುತ್ತಿದ್ದವರೆಲ್ಲ ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ಯೇಸು ಪ್ರತಿಯೊಬ್ಬರ ಮೇಲೆ ತಮ್ಮ ಕೈ ಇಟ್ಟು ಗುಣಪಡಿಸಿದರು. ಅನೇಕರ ಮೈ ಮೇಲಿದ್ದ ದೆವ್ವಗಳು ಸಹ ನೀವು ದೇವರ ಪುತ್ರ ಎಂದು ಬೊಬ್ಬೆ ಹಾಕುತ್ತಾ ಬಿಟ್ಟು ಹೋದವು. ಇವರೇ ಕ್ರಿಸ್ತ ಎಂದು ಅವುಗಳು ತಿಳಿದಿದ್ದರಿಂದ ಯೇಸು ಅವುಗಳನ್ನು ಗದರಿಸಿ ಮಾತೆತ್ತಲು ಬಿಡಲಿಲ್ಲ. ಪ್ರಿಯಜನರ, ಈ ವಾಕ್ಯದಲ್ಲಿ ನೀವು ಈಗ ಅರ್ಥ ಮಾಡಿಕೊಳ್ಳಿ. ನಿಜವಾದ ಏಕ ದೇವರು ಯಾರೆನ್ನುವುದನ್ನು ಸೈತಾನಗಳಿಗೂ ಗೊತ್ತಿದೆ. ದೇವರು ಗದರಿಸುವಾಗ ಸೈತಾನಗಳು ಬಿಟ್ಟು ಹೋಗ್ತದೆ. ದೇವರು ಒಂದು ಮಾತು ಹೇಳಿದರೆ ಸೈತಾನ ನಾಶ ಆಗ್ತಾನೆ. ಈ ತಪಸ್ಸು ಕಾಲದಲ್ಲಿ ನಾವು ದೇವರ ಚಿತ್ತದಲ್ಲಿ ನಡೆಯಬೇಕು. ಸೈತಾನ ಶೋಧನೆ ಈ ತಪಸ್ಸುಗಳು ನಮಗೆ ತುಂಬಾ ಕೊಡ್ತಾ ಇರುತ್ತೆ. ನಾವು ಯಾವುದು ಗಮನಿಸದೆ ದೇವರ ಹಾದಿಯಲ್ಲಿ ನಾವು ಹೋಗಲಿಕ್ಕೆ ಪ್ರಯತ್ನಿಸಬೇಕು. ಎಂಥ ಕಾಯಿಲೆಗಳಿರಲಿ, ಎಂಥ ದೆವ್ವಗಳಿರಲಿ, ಏನೇ ರೋಗಗಳು, ಏನೇ ಕೇಡುಗಳಿರಲಿ, ಯೇಸು ನಾಮದಲ್ಲಿ ಅದು ಗುಣ ಆಗ್ತದೆ. ಹೇಳಿ, ಮುಖ್ಯವಾಗಿ ಯೇಸು ಸ್ವಾಮಿ ವಿಶ್ವಾಸ ಇಸಬೇಕು, ಯೇಸು ಸ್ವಾಮಿನ ಸ್ತುತಿಸಬೇಕು. ಈ ವಾಕ್ಯವನ್ನು ನೀವು ಪ್ರತಿನಿತ್ಯ ಓದಿ ಪರರಿಗೆ ಸುವಾರ್ತೆನ ಸಾರಿ. ಈ ವಾಕ್ಯವನ್ನು ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ರು ಶೇರ್ ಆದಾಗ, ಇನ್ನೊಬ್ರು ನೋಡಿ ಓದಿ ಅದನ್ನು ಕೇಳಿದಾಗ, ಒಂದು ಲೈಕ್ ಬಂದಾಗ ಅವರೊಂದು ಮನ ಪರಿವರ್ತನೆ ಹೊಂದಿ ಅವರಲ್ಲಿರುವಂತಹ ಒಂದು ಕಷ್ಟಗಳು, ದುಷ್ಟಾತ್ಮಗಳ ಕೇಡುಗಳು ನಾಶ ಆಗ್ತಾ ಇದಾವೆ. ಅದಕ್ಕೆ ನೀವು ಕಾರಣ ಆಗ್ತೀರಿ. ಯಾಕಂದ್ರೆ ನೀವು ಸುವಾರ್ತೆಗಾರರಾಗಿರ್ತೀರಿ. ಈ ವಾಕ್ಯವನ್ನು ಕೇಳುವಂತ ನಿಮ್ಮೆಲ್ಲರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಇಳಿದು ಬರಲಿ. ಹಲ್ಲೆಲೂಯಾ.